ಬೇಕಾ ಬೇಕಾ ಡ್ರ್ಯಾಕುಲಾ ಸವಾಸ. ಏನು ಗುರು ಬೆಳಗ್ಗೆ ಸಾಂಗ್ ಆಡ್ಬಿಟ್ಟು ನಮ್ಮ ಮೂಡ್ ಹಾಳು ಮಾಡೋಕ್ಕೆ ಬಂದಿದ್ದ. ನೀನು ಹೇಳೋದ್ಕಿಂತ ಒರಿಜಿನಲ್ ಹಾಡು 1000 ಟೈಮ್ ಜಾಸ್ತಿ ಬೆಟರ್ ಆಗಿದೆ ಅಂತ ನೀವು ಹೇಳ್ಬೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಐ ನೋ ದಟ್, ನನಗೂ ಗೊತ್ತದು. ನಾನಿಲ್ಲಿ ಸಾಂಗ್ ಹೇಳೋದಕ್ಕೆ ಬಂದಿಲ್ಲ. ನಾನು ರೀಸೆಂಟಾಗಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಡ್ರ್ಯಾಕುಲಾ ಎ ಲವ್ ಟೇಲ್ ಅನ್ನೋ ಒಂದು ಸಿನಿಮಾನ ನೋಡಿದೆ. ಅದರ ಒಂದು ರಿವ್ಯೂನ ಮಾತಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇರೋ ಥರ ಸ್ಟ್ರೈಟಾಗೆ ಯಾವುದೋ ಫಿಲ್ಟ್ರ್ ಇಲ್ಲಂಗೆ ಮಾತಾಡ್ತೀನಿ ಗುರು. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಹಿಂದಿನ ವರ್ಷ ಇದೇ ಜಿಯೋ ಹಾಟ್ಸ್ಟಾರ್ನಲ್ಲಿ ನಾಸ್ಫೆರಾ ಅನ್ನೋ ಒಂದು ಹಾರರ್ ಸಿನಿಮಾ ಬಂತು. ಅದು ಇದು ಸೇಮ್ ಸಿಮಿಲರ್ ಆಗೇ ಇರ್ತವೆ, ಬಟ್ ಸ್ವಲ್ಪ ಡಿಫ್ರೆಂಟು. ಯಾಕಂದರೆ ಎರಡು ಬೇಸ್ಡ್ ಆಗಿರೋದು ಒಂದೇ ನಾವೆಲಿಂದ, ಬಟ್ ಸ್ಟೋರಿ ಲೈನ್ಗಳು ಡಿಫ್ರೆಂಟು. ಈಗ ನಾವು ರ್ಯಾಂಡಮ್ ಆಗಿ ವ್ಯಾಂಪೈರ್ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ. ಈಗ ರೀಸೆಂಟಾಗಿ ನಮ್ಮ ಇಂಡಿಯಾದಲ್ಲೂ ಕೂಡ ತುಂಬ ಸಿನಿಮಾಗಳು ಬಂದಿದ್ದಾವೆ. ರೀಸೆಂಟಾಗಿ ಲೋಕ ಇದೇ ಒಂದು ಕ್ಯಾಟಗರಿಗೆ ಬರುತ್ತೆ, ಬಟ್ ಯಕ್ಷಿಣಿ ಅನ್ನೋ ಒಂದು ಪಾಯಿಂಟ್ನ ತಗೊಂಡ್ರು. ಅಷ್ಟೇ ಅಲ್ಲ, ಇನ್ನು ಸ್ತ್ರೀ ಯೂನಿವರ್ಸಲ್ಲಿ ಬರೋ ತಾಮ ಸಿನಿಮಾ ರೀಸೆಂಟಾಗಿ ರಶ್ಮಿಕಾ ಮಂದಣ್ಣ ಅವರು ಮಾಡಿದ್ರಲ್ಲ ಕ್ಯಾರೆಕ್ಟ್ರು, ಅದು ಎಲ್ಲ ಸಿಮಿಲರ್ ಆಗೇ ಇದ್ದಾವೆ ಅಂತ ಅನಿಸುತ್ತೆ. ಬಟ್ ಎಲ್ಲ ಡಿಫ್ರೆಂಟು. ಡ್ರ್ಯಾಕುಲಾ ಬಗ್ಗೆ ನಾವು ತುಂಬ ಸರಿ ಕೇಳಿರ್ತೀವಿ. ಈ ಒಂದು ಸಿನಿಮಾದಲ್ಲಿ ನೋಡಿದ್ರೆ ಸ್ವಲ್ಪ ಡೀಟೇಲಾಗಿ ಅರ್ಥ ಆಗುತ್ತೆ. ಈಗ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ 14th ಸೆಂಚುರಿನಲ್ಲಿ ಬದುಕ್ತಾ ಇರ್ತಾನೆ. ಅವನ ಒಂದು ವೈಫ್ನ ತುಂಬ ಇಷ್ಟಪಡ್ತಾ ಇರ್ತಾನೆ. ವಾರಲ್ಲಿ ಹೋದಾಗ ಅವನು ವಾರ್ನೇನೋ ಗೆದ್ಕೊಂಬರ್ತಾನೆ. ಬಟ್ ಅನ್ಫಾರ್ಚುನೇಟಾಗಿ ಅದೇ ಒಂದು ಯುದ್ಧದಲ್ಲಿ ಅವನ ಹೆಂಡ್ತಿನ ಅವನು ಕಳ್ಕೊತಾನೆ. ಆ ಕಳ್ಕೊಂಡಿದ್ದಾದಮೇಲೆ ಅವನು ವ್ಯಾಂಪೈರ್ ಆಗಿ ಟರ್ನ್ ಆಗ್ತಾನೆ. ಅವಳಿಗೋಸ್ಕರ 400 ವರ್ಷ ಕಾಯ್ತಾನೆ. ಬಟ್ ಸಿಮಿಲರ್ ಆಗಿರೋ ಒಂದು ಹುಡುಗಿನ ನೋಡ್ತಾನೆ. ಆಮೇಲಿಂದ ಈ ಸ್ಟೋರಿ ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ, ಆ ಸ್ಟೋರಿನಲ್ಲಿ ಏನಾಗುತ್ತೆ ಎಲ್ಲನೂ ಕೂಡ ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾದಲ್ಲಿ ಕೋರ್ ಪಾಯಿಂಟ್ ಏನೋ ನಮ್ಮ ಹೀರೋ ವ್ಯಾಂಪೈರ್ ಆಗಿ ಟರ್ನ್ ಆಗಿರ್ತಾನೆ, ಬಟ್ ಅಷ್ಟೊಂದು ಬ್ರೂಟಾಲಿಟಿ ಇರಲ್ಲ. ಇನ್ನು ರೀಸೆಂಟಾಗಿ ಹಾಲಿವುಡ್ಡಲ್ಲೇ ಒಂದು ಸಿನಿಮಾ ಬಂತು, ಸಿನ್ನರ್ಸ್ ಅಂತ. ಆ ಒಂದು ಸಿನಿಮಾ ನೋಡಿದ್ರೆ ವ್ಯಾಂಪೈರ್ಸ್ ಬಗ್ಗೆ ಒಂದು ಐಡಿಯಾ ಬರುತ್ತೆ, ಎಷ್ಟು ಬ್ರೂಟಲ್ ಆಗಿರ್ತವೆ ಆ ಕ್ಯಾರೆಕ್ಟರ್ಗಳು ಅಂತ. ಬಟ್ ಅಷ್ಟು ಬ್ರೂಟಾಲಿಟಿ ಏನಿರೋದಿಲ್ಲ, ಬಟ್ ಇರೋ ಆಕ್ಷನ್ ಸೀನ್ಸ್ಗಳು ಮಾತ್ರ ಸೂಪರ್ ಆಗಿದ್ದಾವೆ ಗುರು. ಅದರಲ್ಲೂ ಕೂಡ ವಾರ್ ಟೈಮಲ್ಲಿ ಬರೋ ಆಕ್ಷನ್ ಸೀನ್ಸು, ಆ ಸೌಂಡ್ ಡಿಸೈನ್ಸು ಸಖತ್ತು ಅಟ್ರ್ಯಾಕ್ಟ್ ಮಾಡ್ತದೆ ನನಗೆ ಮಾತ್ರ. ನೀವು ಕೂಡ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ. ಈ ಸಿನಿಮಾ ನೋಡಿದ್ರೆ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ. ಆ ಸಿನಿಮಾದಲ್ಲಿ ಒಂದು ಪರ್ಫ್ಯೂಮ್ ಬರುತ್ತೆ. ಅಂಥ ಒಂದು ಪರ್ಫ್ಯೂಮ್ನ ಗಾಯ್ಸ್ ನೀವಂತೂ ಇನ್ವೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಏನಾದರೂ ಮಾಡಿಬಿಟ್ರಿ ಅಂದರೆ ನಮ್ಮ ಸಿಂಗಲ್ ಬಾಯ್ಸ್ ಎಲ್ಲ ಒಂದೇ ಸಮನೆ ತೊಗೊಂಡ್ಬಿಡ್ತಾರೆ ಅದನ್ನು ಮಾತ್ರ. ಡೀಸೆಂಟು ಟೈಮ್ ಪಾಸ್ ವಾಚ್ ಸಿನಿಮಾ ಇದು. ನೋಡಿಲ್ಲ ಅಂದರೆ ನೋಡಿ, 2 ಅವರ್ 10 ನಿಮಿಷ ಇರುತ್ತೆ. ಸ್ವಲ್ಪ ಮಿಡಲಲ್ಲಿ ರನ್ ಟೈಮ್ ಇಶ್ಯೂ ಆಗ್ಬೋದೇನೋ, ಬಟ್ ಸ್ಟೋರಿನಲ್ಲಿ ಕನೆಕ್ಟ್ ಆದರೆ ಏನಷ್ಟು ಮ್ಯಾಟ್ರ್ ಆಗೋದಿಲ್ಲ. ಬ್ರೂಟಾಲಿಟಿ ಏನಿರೋದಿಲ್ಲ, ಆರಾಮಾಗೆ ನೋಡ್ಬೋದು. ಬಟ್ ಹೆವಿ ಕಿಸ್ಸಿಂಗ್ ಸೀನ್ ಇದ್ದಾವೆ. ಫ್ಯಾಮಿಲಿ ಜೊತೆ ಸ್ವಲ್ಪ ಅವಾಯ್ಡ್ ಮಾಡಿ. ಏನಾದರೂ ಫ್ಯಾಮಿಲಿ ಜೊತೆ ನೋಡಬೇಕು ಅಂದರೆ ಅಡಲ್ಟ್ ಸೀನ್ಸ್ ಏನಿರೋದಿಲ್ಲ, ಬಟ್ ಆ ಕಿಸ್ಸಿಂಗ್ ಸೀನ್ಸ್ಗೆ ಮನೇಲಿ ಧರ್ಮದೆಡ್ ಬೀಳ್ಬೋದು. ಸೊ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿರುತ್ತೆ. ಬರ್ತಿರೋರೆ ಒಬ್ಬರು ಇಬ್ಬರು ಮೆಂಬರ್ಸು, ನೀವೊಂದು ಲೈಕ್ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಜನಕ್ಕೆ ವಿಡಿಯೋ ಶೇರ್ ಆಗುತ್ತೆ. ನಾನು ಮತ್ತೆ ಇಂಥ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಸಿಗ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಹಾಕಿ, ವಿಡಿಯೋನ ಶೇರ್ ಮಾಡಿ. ಬಾಯ್.